ಅಧಿಕಾರಿಯ ನಂತರ ಇದೀಗ ಎಸ್ಪಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರು ಚುನಾವಣಾ ಅಧಿಕಾರಿಗೆ ಬಿವೈ ರಾಘವೇಂದ್ರ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಈ ಒಂದು ಪ್ರಕರಣ? ನಯನ, ಈಶ್ವರಪ್ಪನವರು ಚುನಾವಣೆಗೆ ಸ್ಪರ್ಧೆ ಮಾಡಿದ ದಿನದಿಂದಲೇ ಈ ಕಣ ಬಹಳ ರೋಚಕವಾಗಿತ್ತು. ಹಾಗಾಗಿ ಅವ್ರನ್ನ ತಡೆಯೋದು ಹೇಗೆ ಅಂತೇಳಿ ಬಹುಶಃ ಎರಡು ಪಕ್ಷಗಳು ಪ್ರಯತ್ನ ಮಾಡ್ತಿದ್ರು, ಕಾಂಗ್ರೆಸ್ ಮತ್ತು ಬಿಪಿ. ಯಾಕಂದ್ರೆ ಅವ್ರು ಯಾರ ಮತವನ್ನ ಕಸಿತಾರೆ ಅಂತ ಹೇಳಿ ಇನ್ನೂ ಸಹ ಒಂದು ಅಂದಾಜು ಬಂದಿದ್ದಿಲ್ಲ. ಆ ಕಾರಣಕ್ಕಾಗಿ ಅವ್ರಿಗೆ ಕೊನೆಯ ಕ್ಷಣದಲ್ಲಿ ಮತದಾನದ ದಿನ ಅಂದ್ರೆ ಅದ್ರ ಹಿಂದಿನ ರಾತ್ರಿ ಒಂದು ಫೇಕ್ ವಿಡಿಯೋ ಹೊರ ಬರುತ್ತೆ. ಆ ಫೇಕ್ ವಿಡಿಯೋದಲ್ಲಿ ಈಶ್ವರಪ್ಪನವರು ನಾನು ತಪ್ಪು ಮಾಡ್ಬಿಟ್ಟೆ, ಬಿಜೆಪಿ ಬೆಂಬಲಿಸ್ಬೇಕು, ರಾಘವೇಂದ್ರ ಅವ್ರು ಗೆಲ್ಬೇಕು ಅನ್ನೋ ರೀತಿ ಅರ್ಥ ಬರ್ತಕ್ಕಂತ ಮಾತುಗಳು ಅದರಲ್ಲಿತ್ತು. ಅದು ಫೇಕ್ ವಿಡಿಯೋ ಅಂತ ಹೇಳ್ತಾರೆ. ಆದ್ರೆ ಈಶ್ವರಪ್ಪನವರು ಇದಕ್ಕಿಂತ ಮುಂಚೆ ಬಿಜೆಪಿ ಇದ್ದಾಗ ಹಲವು ಸಭೆ ಸಮಾರಂಭಗಳಲ್ಲಿ ಅವರು ರಾಘವೇಂದ್ರ ಗೆಲ್ಬೇಕು ಅಂತ ಹೇಳಿದ್ದು ಹೌದು, ರಾಘವೇಂದ್ರ ಅವ್ರು ಗೆಲ್ಲಿಸ್ಬೇಕು ನಾವು ಅಂತ ಹೇಳಿದ್ದು ಹೌದು ಅವರು. ಆದ್ರೆ ಬಿಜೆಪಿಯಿಂದ ಹೊರಗೆ ಬಂದ ನಂತರ ಅವರು ಬಿಜೆಪಿಗೆ ಮತ್ತೆ ವಾಪಸ್ ಹೋಗ್ತಕ್ಕಂತ ಯಾವುದೇ ಮನಸ್ಸು ಮಾಡ್ಲಿಲ್ಲ. ಬಹಳ ತರ ಪ್ರಯತ್ನಗಳಾದ್ವು. ಡೆಲ್ಲಿಯ ವರಿಷ್ಠರು ಬಂದು ಅವ್ರ ಮನವೊಲಿಸೋ ಪ್ರಯತ್ನ ಮಾಡಿದ್ರು, ಆಮೇಲೆ ಬಹಳಷ್ಟು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರ ನಾಮಪತ್ರವನ್ನ ವಾಪಸ್ ಪಡೆಯೋ ದಿನದವರೆಗೂ ಸಹ ಅವ್ರು ವಾಪಸ್ ಪಡಿತಾರೆ ಅನ್ನುವಂತ ಸುದ್ದಿಯೇ ಬಿಜೆಪಿ ವಲಯದಲ್ಲಿ ಇತ್ತು ಮತ್ತು ಎಲ್ಲಾ ಕಡೆ ಅದೇ ಚರ್ಚೆ ನಡೀತಾ ಇತ್ತು. ಆದ್ರೆ ಅಂತಿಮವಾಗಿ ಈಶ್ವರಪ್ಪನವರು ಕಣದಲ್ಲಿ ಉಳಿದ ನಂತರ ಅವರು ಬಿಜೆಪಿಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ರಿಂದ ಬಿಜೆಪಿಯ ಮತಗಳು ಒಡಿಬಹುದು ಅನ್ನುವಂತ ಆತಂಕ ಬಿಜೆಪಿಗೆ ಸಹಜವಾಗಿ ಇತ್ತು. ಯಾಕಂದ್ರೆ ಅವ್ರ ಜೊತೆಗೆ ಇದ್ದವರೆಲ್ಲರೂ ಸಹ ರಾಷ್ಟ್ರಭಕ್ತ ಬಳಗ ಅಂತ ಹೇಳ್ಕೊಂಡಿದ್ದವರೆಲ್ಲರೂ ಸಹ ಬಿಜೆಪಿಯ ಮುಖಂಡರೇ ಆಗಿದ್ರು, ಕಾರ್ಯಕರ್ತರೇ ಆಗಿದ್ರು. ಈ ನಿಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಅವರ ಮತವನ್ನ ಒಡೆಯೋದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಆಗಿದ್ರೆ, ಈಗೇನಾದ್ರು ಫೇಕ್ ವಿಡಿಯೋ ಬಂದಿದ್ರೆ ಅದು ಬಿಜೆಪಿಯಿಂದಲೇ ಬಂದಿರುತ್ತೆ ಅನ್ನುವಂತ ಒಂದು ಅನುಮಾನ ಇದೆ. ಆದ್ರೆ ಇನ್ನೂ ತನಿಖೆ ಆಗ್ಬೇಕು. ತನಿಖೆ ಆದ ನಂತರ ಯಾರು ಮಾಡಿದಾರೆ ಏನ್ ಮಾಡಿದಾರೆ ಅಂತ ನೋಡ್ಬೇಕಾಗತ್ತೆ. ಈಗ ಈಶ್ವರಪ್ಪನವರು ಬಿಜೆಪಿ ಮತಗಳನ್ನ ಹೊಡಿತಾರೆ ಅನ್ನುವಂತ ಆತಂಕ ಏನಿತ್ತು ಅದು ಈಗ ಫೇಕ್ ವಿಡಿಯೋ ಮೂಲಕ ಹೊರಗೆ ಬಂತು. ಬರೀ ಫೇಕ್ ವಿಡಿಯೋ ಮಾತ್ರ ಅಲ್ಲ, ಒಂದು ನ್ಯೂಸ್ ಪೇಪರ್ ಕಟಿಂಗ್ ಸಹ ಒಂದು ಯಾವ್ದೋ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂದಿರೋ ರೀತಿನಲ್ಲೇ ಒಂದು ನಾನು ಬಿಜೆಪಿನ ಬೆಂಬಲಿಸ್ತೇನೆ ಅಂತ ಹೇಳಿ ಬೆಂಬಲಿಗರ ಸಭೆಯಲ್ಲಿ ಅವ್ರು ಹೇಳಿದ್ರು ಅಂತ ಹೇಳಿ ಅದನ್ನು ಸಹ ಎಲ್ಲಾ ಕಡೆ ವಾಟ್ಸ್ಆಪ್ ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹ ಅದನ್ನು ಸಹ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ಲಾಯ್ತು. ಇದು ವಾಸ್ತವವಾಗಿ ಈಶ್ವರಪ್ಪನವರಿಗೆ ಒಂದು ಡ್ಯಾಮೇಜ್ ಇದು. ಆದ್ರೆ ಕೊನೆಯ ಹಂತದಲ್ಲಿ ಮತದಾರರನ್ನ ಗೊಂದಲಕ್ಕೆ ಈಡ್ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಇದೆ. ಆದ್ರೆ ಈಶ್ವರಪ್ಪನವ್ರು ಹೇಳ್ತಾ ಇದ್ರು, ನಾನು ಚುನಾವಣೆ ಗೆದ್ದು ಬಿಜೆಪಿಗೆ ಇರ್ತೀನಿ, ಬಿಜೆಪಿನ ಬಿಟ್ಟು ಹೋಗಲ್ಲ, ಮೋದಿಯವರು ಪ್ರಧಾನಿ ಮಾಡ್ಲಿಕ್ಕೆ ನಾನು ಕೈ ಎತ್ತೀನಿ ಅನ್ನುವಂತ ಮಾತನ್ನ ಅವರು ಪದೇ ಪದೇ ಹೇಳ್ತಾ ಇದ್ರು. ಈಗ ಫೇಕ್ ವಿಡಿಯೋ ಬಂದು ಇವರು ಕಣದಲ್ಲಿ ಇದ್ರೂ ಸಹ ಅವರು ಮತದಾರರ ಗೊಂದಲದಿಂದ ಈಶ್ವರಪ್ಪನವರಿಗೆ ಒಂದಿಷ್ಟು ನಷ್ಟ ಅಂತೂ ಖಂಡಿತವಾಗ್ಲೂ ಆಗಿರುತ್ತೆ. ಯಾಕಂದ್ರೆ ಇದರ ಒಬ್ಬ ಮುಗ್ಧ ಮತದಾರನಿಗೆ ಇದು ಗೊತ್ತಿರಲ್ಲ. ಮತ್ತೆ ಬಹಳ ಜನ ಶೇರ್ ಮಾಡಿದ್ರನ್ನ, ಮತ್ತೆ ಬಿಜೆಪಿ ಬೆಂಬಲಿಗರು ಸಹ ಅದನ್ನ ಶೇರ್ ಮಾಡಿ ವಾಟ್ಸ್ಆಪ್ ಗಳಲ್ಲಿ ನೋಡಿ ಈಶ್ವರಪ್ಪನವರು ಕೊನೆಗೂ ಒಂದು ತೀರ್ಮಾನ ತೆಗೆದುಕೊಂಡ್ರು, ಅವ್ರಿಗೆ ಬಿಜೆಪಿ ಬೆಂಬಲಿಸ್ತಾರೆ ಅಂತ ಸಂದೇಶಗಳನ್ನು ಸಹ ಹರಿಬಿಟ್ರು. ಈ ನಿಟ್ಟಿನಲ್ಲಿ ಈಶ್ವರಪ್ಪನವರು ಗೊಂದಲಕ್ಕೀಡಾದ್ರು. ಮತ್ತೆ ಬೆಳಗ್ಗೆ ಆ ವಿಷಯ ಗೊತ್ತಾಗ್ತಿದ್ದಾಗನೇ ಅವ್ರು ಬೆಳಗ್ಗೆ ಮಾಧ್ಯಮದವರು ಕರೆದು, ಇಲ್ಲ ಇದು ಫೇಕ್ ವಿಡಿಯೋ ಈ ತರ ಬಂದಿದೆ, ಇದೊಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ನಂತರ ಮಧ್ಯಾಹ್ನ 1:30 ವೇಳೆಗೆ ಅವರು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತೇಳಿ ಬಿಜೆಪಿಯ IT ಸೆಲ್ ಏನಿದೆ ಅದರ ವಿರುದ್ಧವಾಗಿನೇ ಅವರು ದೂರು ಕೊಡ್ತಾರೆ. ಆ ದೂರನ್ನ ಕೊಟ್ಟ ನಂತರ ಮತ್ತವ್ರು ಎಸ್ಪಿಗೂ ಸಹ ದೂರು ಕೊಡ್ತಾರೆ. ಇದೊಂದು ಮಾರ್ಕ್ಸ್ಡ್ ವಿಡಿಯೋ ಬಂದಿದೆ, ಮತ್ತೆ ಈ ತರದ ಒಂದು ನ್ಯೂಸ್ ಪೇಪರ್ನ ಒಂದು ಕಟಿಂಗ್ ಎಲ್ಲ ಕಡೆ ಬರ್ತಾ ಇದೆ, ಇದು ನನಗೆ ಸಾಕಷ್ಟು ನಷ್ಟವನ್ನುಂಟು ಮಾಡಿದೆ, ಡ್ಯಾಮೇಜ್ ಅನ್ನು ಮಾಡಿದೆ ಅಂತ ಹೇಳಿ ಅವರು ಈಗ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಈಶ್ವರಪ್ಪನವರು ಈ ಚುನಾವಣೆ ಮುಗಿದೋಗ್ಬಿಡುತ್ತೆ. ಈಗ ಮತದಾನ ಪ್ರಕ್ರಿಯೆನೂ ಮುಗಿತು, ಎಲ್ಲದೂ ಮುಗಿತು. ಆದ್ರೆ ಈಶ್ವರಪ್ಪನವರಿಗೆ ಮಾಡಬಹುದಾದಂತ ಡ್ಯಾಮೇಜ್ ಏನಿತ್ತು ಅದನ್ನ ಅವರ ವಿರೋಧಿಗಳು ಅದನ್ನ ಈಗ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಏನಾಗುತ್ತೆ, ಯಾವ ರೀತಿ ತಿರುವು ಪಡೆಯುತ್ತೆ ಅಂತ ನೋಡ್ಬೇಕಾಗಿದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.